ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಅದೇನು ಅಂತಂದರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಕೇಸನ್ನು ಹೈಕೋರ್ಟಲ್ಲಿ ಫೈಲ್ ಮಾಡಿರುವಂಥದ್ದು. ಸೊ ಈಗ 5 ಬಾರಿ ಮೆಮೋವನ್ನು ಸಲ್ಲಿಸಿದ್ರು ಕೂಡ ವಿಚಾರಣೆಗೆ ಬಂದಿರಲಿಲ್ಲ ಕೇಸು. ಬಟ್ ಇವಾಗ ಒಂದು ಕೇಸ್ ಲಿಸ್ಟ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಡೇಟು ಒಂದು ಅಪ್ಡೇಟ್ ಬಂದಿದೆ. ಸೋಮವಾರ 21ನೇ ತಾರೀಕು ಅಂದರೆ ನಾಡಿದ್ದು ಕೇಸ್ನ ಒಂದು ವಿಚಾರಣೆ ಇರಲಿದೆ. ಪ್ರಿಲಿಮಿನರಿ ಹಿಯರಿಂಗ್ ಅಂತೇಳಿ ಒಂದು ಅಪ್ಡೇಟ್ ಇದೆ. ಹಾಗೆ 2 ಕೇಸ್ಗಳು ಕೂಡ ಅವತ್ತೆ, ಅಂದರೆ 2 ರೀತಿ ಏನಿತ್ತು, ಶ್ರೀಕೃಷ್ಣ ಅವ್ರದ್ದು ಮತ್ತು ಪವಿತ್ರ ಅವ್ರದ್ದು ಇಬ್ಬರದು ಕೂಡ ಅವತ್ತೆ ವಿಚಾರಣೆ ಬರುತ್ತೆ. ಅದು ಕೂಡ ವಿಭಾಗೀಯ ಪೀಠ ನ್ಯಾಯಮೂರ್ತಿಗಳಾದಂಥ ಶ್ರೀ ಕೃಷ್ಣ ದೀಕ್ಷಿತ್ ಅವರ ಪೀಠಕ್ಕೆ ಒಂದು ವಿಚಾರಣೆ ಬರಲಿದೆ. ಎಲ್ಲರೂ ಕೂಡ ಈ ಒಂದು ಕೇಸಲ್ಲಿ ನಮಗೆ ಜಯ ಆಗಲಿ ಅಂತ ಪ್ರಾರ್ಥಿಸಿ. ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ, ಹಲವಾರು ಜನ ಹೇಳಿರುವಂಥದ್ದು, ಈಗ ನಮಗಿರುವಂಥದ್ದು ಸಮಯ ತುಂಬ ಕಡಿಮೆ. ಆದ ಕಾರಣ ನಾವು ನೇರವಾಗಿ ನಮ್ಮ ಒಂದು ವಕೀಲರಿಗೆ ಕೇಳಬೇಕಾಗಿರುವಂಥದ್ದು, ಈ ಒಂದು ಮುಖ್ಯ ಪರೀಕ್ಷೆ ಏನೀಗ ಆಲ್ರೆಡಿ KPSC ನಿಗದಿ ಮಾಡಿದೆ, ಅದಕ್ಕೆ ಒಂದು ತಡೆಯನ್ನು ಕೋರಿ ಈಗ ಫಸ್ಟ್ ಆರ್ಗ್ಯುಮೆಂಟ್ಸಲ್ಲಿ ಅವರು ಪ್ರೇ ಮಾಡ್ತಾರೆ. ಇನ್ ಕೇಸ್ ಎಲ್ಲವೂ ವ್ಯವಸ್ಥಿತವಾಗಿ ದಾಖಲೆಗಳು ಕೂಡ ಸಮರ್ಪಕವಾಗಿ ಈಗ ಆಲ್ರೆಡಿ ರೆಡಿ ಇದೆ, ಎಲ್ಲವೂ ನ್ಯಾಯಾಲಯಕ್ಕೆ ಸಮಂಜಸ ಅನಿಸಿ ನ್ಯಾಯಾಲಯ ಏನಾದರೂ ಮಧ್ಯಂತರ ಒಂದು ತಡೆಯನ್ನು ಈ ಒಂದು ಪರೀಕ್ಷಾ ದಿನಾಂಕಕ್ಕೆ ನೀಡಿತು ಅಂತಂದರೆ ಖಂಡಿತವಾಗಿಯೂ ನಮಗೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತೆ. ಹಾಗೆ ಇದರ ಜೊತೆ ಇನ್ನೊಂದು ಬೃಹತ್ ಪ್ರಮಾಣದ ಒಂದು ಹೋರಾಟವೂ ಕೂಡ ಆಗಲೇಬೇಕು ಅನ್ನೋ ಒಂದು ನಿರ್ಧಾರ ಇದೆ. ಕಾರಣ ಈಗಾಗಲೇ ಒಂದು ಪಾದಯಾತ್ರೆ ಕೂಡ ನಡೀತಾ ಇದೆ KS ಆಸ್ಪಿರೆಂಟ್ಸ್ಗಳಿಂದ. ಈಗಾಗಲೇ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಕೂಡ ಮತ್ತೊಂದು ವಿದ್ಯಾರ್ಥಿಗಳೊಂದಿಗೆ ಸಭೆಯನ್ನು ಕರೆದಿದ್ದಾರೆ. ಕಾರಣ ಇಷ್ಟೇ, ಆ ಸಭೆಯನ್ನು ಕರೆದಿರೋದು, ಏನು ಪಾದಯಾತ್ರೆ ನಡೀತಾ ಇದೆ ಇದು ಬೆಂಗಳೂರಿಗೆ ತಲುಪುವಷ್ಟರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ. ಈ ಬಾರಿ ಅದು ನ್ಯಾಯಾಲಯದ ಗಮನವನ್ನು ಕೂಡ ಸೆಳೀಬೇಕು, ಸರ್ಕಾರಕ್ಕಂತೂ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಬೇಕು. ಆ ರೀತಿ ಒಂದು ಹೋರಾಟವನ್ನು ಮಾಡೋದಕ್ಕೆ ರೆಡಿ ಇದ್ದಾರೆ. ಸರ್ಕಾರಕ್ಕೆ ಈ ಬಾರಿ ಯಾವ ರೀತಿ ಒತ್ತಡ ಹೋಗಬೇಕು ವಿದ್ಯಾರ್ಥಿಗಳಿಂದ ಅಂತಂದರೆ, ಹೆಂಗೋ ಯಾವುದೋ ನೋಟಿಫಿಕೇಷನ್ಗಳಿಲ್ಲ, ಹೇಗೋ ಇವರು ಕರಪ್ಷನ್ ಮಾಡೋಕ್ಕಂತಲೇ ನಿಂತಿದ್ದಾರೆ, ಹೇಗಾದರೂ ಮಾಡಿ ಇವರಿಗೆ ಪಾಠ ಕಲಿಸ್ಬೇಕು ಅಂದರೆ ದೊಡ್ಡ ಮಟ್ಟದ ಒಂದು ವಿದ್ಯಾರ್ಥಿ ಚಳವಳಿ ಆಗಲೇಬೇಕು. ಅದಕ್ಕೆ ತಯಾರಿ ಕೂಡ ನಡೀಬೇಕು. ಈ ಬಾರಿ ಎಲ್ಲ ಒಂದು ವೈಮನಸ್ಸುಗಳನ್ನು ಮರೆತು ಎಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು, ಈ ಕಡೆ ನ್ಯಾಯಾಲಯದ ಹೋರಾಟವನ್ನು, ಎರಡನ್ನು ಗೆಲ್ಲಿಸುವಂಥ ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲಿದೆ. ಹಾಗೆ ನ್ಯಾಯಾಲಯದ ಮೇಲಂತೂ ನಮಗೆ ಸಂಪೂರ್ಣವಾದಂಥ, ನನಗಂತೂ ವೈಯಕ್ತಿಕವಾಗಿ ಭರವಸೆ ಇದೆ. ಖಂಡಿತವಾಗಿಯೂ ಶ್ರೀಕೃಷ್ಣ ನೇತೃತ್ವದ ಅಕ್ಷರ ತಂಡದವರು ಕಂಪ್ಲೀಟ್ ಆದಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ. ಸಮರ್ಪಕವಾಗಿ ದಾಖಲೆಗಳ ಸಂಗ್ರಹ ಕೂಡ ಆಗಿದೆ, ನ್ಯಾಯಾಲಯದಲ್ಲಿ ಫೈಟ್ ಕೂಡ ಆಗುತ್ತೆ. ಖಂಡಿತವಾಗಿಯೂ ನಮಗೆ ಜಸ್ಟಿಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾರೂ ಕೂಡ ಭರವಸೆಯನ್ನು ಕಳ್ಕೊಳ್ಬೇಡಿ. ಏನಾಗ್ಬಿಡುತ್ತೋ, ಏನು ಕೇಸೋ, ಹಾಗೆ ಏನೂ ಇಲ್ಲ. ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಾಗಿ ಏನೇ ಡೌಟ್ ಇದ್ದರೂ ಕೂಡ ಕ್ಲಿಯರಾಗಿ ನಿಮ್ಗೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಗೊಂದಲವನ್ನು ಇಟ್ಕೊಳ್ಬೇಡಿ. ಈಗಾಗಲೇ 21ನೇ ತಾರೀಕು ಪ್ರಿಲಿಮಿನರಿ ಹಿಯರಿಂಗ್ ಕೇಸ್ ಲಿಸ್ಟ್ ಆಗಿದೆ. 100% ನಮಗೆ ಅವತ್ತು ಹಿಯರಿಂಗ್ ತಗೊಳ್ಳುವಂಥ ಸಾಧ್ಯತೆ ಇದೆ. ಎನಿ ಕಂಡೀಷನ್ ನಮ್ಮ ಒಂದು ಅರ್ಜಿದಾರ ಪರ ವಕೀಲರು ಈ ಒಂದು ಪರೀಕ್ಷಾ ದಿನಾಂಕ ತಡೆಯನ್ನು ಕೋರ್ತಾರೆ. ನ್ಯಾಯಾಧೀಶರು ಏನಾದರೂ ಈ ವಿಷಯವನ್ನು ಸಮರ್ಪಕವಾಗಿ ಎಲ್ಲ ದಾಖಲೆಗಳನ್ನು ಸ್ಟಡಿ ಮಾಡಿ ತಡೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ನಮಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ, ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಪ್ಡೇಟ್ ಆಗಿರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.